ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಈ ಮನೆಗಳನ್ನ ಕೊಡುವಂತದ್ದು 70% ಮಹಿಳೆಯರಿಗೆ ಕೊಡುವಂತ ಯೋಜನೆ ಇದಾಗಿರುವಂತದ್ದು. ಅದೇ ರೀತಿ ವಿಶ್ವಕರ್ಮ ಯೋಜನೆಯಲ್ಲಿ ಬಹುಶಃ ಮಹಿಳೆಯರು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಯೋಜನೆಯಲ್ಲಿ ಭಾಗಿದಾರರಾಗಿದ್ದಾರೆ. ಇಡೀ ದೇಶದಲ್ಲಿ ವಿಶ್ವಕರ್ಮ ಯೋಜನೆಯ ನೋಂದಣಿಯಲ್ಲಿ ನಮ್ಮ ಕರ್ನಾಟಕ 4ನೇ ಸ್ಥಾನದಲ್ಲಿ ಇದೆ. ಇವತ್ತು ಅವರ ಉದ್ಯೋಗಕ್ಕಾಗಿ, ಅವರ ಕಲೆಯಾಗಿ, ಟೈಲರಿಂಗ್ ಆಗಿರ್ಬೋದು, ಕಲೆಗೆ ಆಗಿರ್ಬೋದು ಒತ್ತು ಕೊಟ್ಟು 1 ಲಕ್ಷದಷ್ಟು ಲೋನ್ ಅನ್ನು ಕೊಡುವಂಥದ್ದು, ಅದರಲ್ಲಿ 15,000 ಸಬ್ಸಿಡಿಯನ್ನು ಕೊಡುವಂಥದ್ದು, ಟ್ರೈನಿಂಗ್ ಕೊಡುವಂಥದ್ದು, ಇದೆಲ್ಲ ಈ ಯೋಜನೆಯನ್ನ ಒಳಗೊಂಡಿರುವಂಥದ್ದು. ಇವತ್ತು ಮಹಿಳೆಯರಿಗೆ ಜನೌಷಧಿ ಕೇಂದ್ರದಿಂದ ಬಹಳ ದೊಡ್ಡ ಪ್ರಮಾಣದ ಲಾಭವನ್ನ ನಮ್ಮ ದೇಶದಲ್ಲಿರ್ತಕ್ಕಂಥ ಮಹಿಳೆಯರು ಪಡಿತಾ ಇದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕ ಜನೌಷಧಿ ಕೇಂದ್ರದಲ್ಲಿ 2ನೇ ಸ್ಥಾನದಲ್ಲಿದೆ. ಇವತ್ತು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಹುಶಃ ಕರ್ನಾಟಕದಲ್ಲಿ ಬೆಳಗ್ಗೆ ಎದ್ದು ನಾವು ಹೂ ಮಾರ್ಕೆಟಿಗೆ ಎಲ್ಲ ಹೋದ್ರೆ, ಟೀ ಅಂಗಡಿ, ಸಣ್ಣ ಗೂಡಂಗಡಿಗಳಿಗೆ ಕೂಡ ಹೋದ್ರು ಇವತ್ತು ಮೀಟರ್ ಬಡ್ಡಿಯನ್ನ ಬಿಟ್ಟು ನರೇಂದ್ರ ಮೋದಿ ಕೊಡುವಂತ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಿಂದ 10,000ದಿಂದ 50,000ದವರೆಗೆ ಯೋಜನೆಯನ್ನು ಪಡೆದಂತ ಪ್ರತಿಯೊಬ್ಬರನ್ನು ನಾವು ಇವತ್ತು ಕಾಣಲಿಕ್ಕೆ ಸಿಗ್ತಾ ಇದ್ದೇವೆ. ಅದೇ ರೀತಿ ಮಹಿಳೆಯರ ಸ್ವಸಹಾಯ ಸಂಘಕ್ಕೆ 1,800 ಕೋಟಿ ಸಂಘಗಳಿಗೆ ಬಡ್ಡಿ ರಹಿತ ಸಾಲವನ್ನ ನರೇಂದ್ರ ಮೋದಿ ಅವರು ಕೊಟ್ಟಿರುವುದು. ಈ ರೀತಿ ಮಹಿಳಾ ಆರ್ಥಿಕ ಸಬಲೀಕರಣಕ್ಕೆ ಬಹಳ ದೊಡ್ಡ ಒತ್ತನ್ನ ಕೊಟ್ಟಿದ್ದರ ಪರಿಣಾಮವಾಗಿ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಬಡತನ ರೇಖೆಯಿಂದ ಕೆಳಗಿರುವಂತ 50% ಜನರು ಇವತ್ತು ಬಡತನ ರೇಖೆಗಿಂತ ಮೇಲ್ಪಟ್ಟ ಬಂದಿರುವುದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ.